ಲೈಫಲ್ಲಿ ಬಿಗ್ಗೆಸ್ಟ್ ಕ್ರಶ್ ಅಂದರೆ ನನಗೆ ನಾನು ಹೇಳ್ತೀನಿ. ಖುಷಿಯಾಗಿದ್ದೀನಿ ಲೈಫ್. ಎಣ್ಣೆ ಹೋದಾಗ ಸತ್ಯ ಹೇಳ್ತಾರೆ, ನೀವು ಎಣ್ಣೆ ಹೋದ್ಮೇಲೆ ಉಲ್ಟಾ ಹೇಳ್ತಿದ್ರಲ್ಲ. ನಮ್ಮ ಕಾಂಬಿನೇಷನ್ ಎಷ್ಟೊಂದು ಜನಕ್ಕೆ ತುಂಬ ಇಷ್ಟ ಅಣ್ಣ. ಎಲ್ಲ ಕುಡ್ಕ ಅನ್ಕೊಬಿಟ್ಟಾರ ಅಭಿಲಾಷು. ಒಂದು ಇಯರ್ಫೋನ್ ಹಾಕೊಂಡು ಓಕೆ, ಫೈನಲ್ ಆಗಿ ನೀವು ನೋಡ್ಬೋದು ಒಂದು ರೇಂಜ್ಗೆ ನಮ್ಮ ಸೆಟಪ್ ರೆಡಿಯಾಗಿದೆ. ಇಲ್ಲೇ ಬೀಚ್ ಪಕ್ಕ ಕೇರ್ ಆಫ್ ಫುಟ್ಪಾತ್ ಅಣ್ಣ. ಬೀಚ್ ಪಕ್ಕ ಕೇರ್ ಆಫ್ ಫುಟ್ಪಾತ್ ಅಲ್ವಾ? ಓ, ಅಂತೂ ಒಂದು ಮೊಟ್ಟೆ ಹೊಡೆದು ಹೋಗಿದೆ. ಇಲ್ಲ, ಇದು ನಮ್ಮ ಸ್ಟವ್ಗೆ ಒಂದು ಈ ವಿಂಡಲ್ಲೆಲ್ಲ ತುಂಬ ಒದ್ದಾಡ್ಬಿಟ್ವಿ ನಾವು ಹೊಸತಿ ಅಣ್ಣ. ಸೊ ಹಾಗಾಗಿ ನೋಡಿ, ಇದೇನು ಗೊತ್ತಾ, ಅವ್ರು ಕೇಳಿದ್ರಲ್ಲ ಹೆಂಗೆ ಹಚ್ತೀರಾ, ಒಲೆ ಹೆಂಗೆ ಉರಿಯುತ್ತೆ ಅಂತ. ಇದು ಆ ಥರ ಒಂದು ಮ್ಯಾಟ್ರ್. ಹಿಂಗೆ ಗಾಳಿ ಬರ್ದಂಗೆ. ಗಾಳಿ ಬರ್ದಂಗೆ ಒಲೆ ಮುಚ್ಕೊಳ್ಳೋಕ್ಕೆ. ಸೊ ಈಗ ನಮಗೆ ಬೇಕಾಗಿರೋದು ಒಲೆ. ಇದು ಕೈ ಮಸಿ ಬಟ್ಟೆ ಒರೆಸ್ಕೊಳ್ಳೋಕ್ಕೆ ಮಾಡೋಕ್ಕೆ. ಸೊ ಅದನ್ನೆಲ್ಲ ತಗ್ಲಾಕೋಬೇಕು. ಒಂದು ಹೋಲ್ಡ್ರ್ ಇದೆ ನನ್ನ ಹತ್ರ, ಬಟ್ ಅದು ಕೈಗೆ ಸಿಗ್ತಾ ಇಲ್ಲ. ಇದು ಮೊಟ್ಟೆ ಇಟ್ಬಿಡಿ, ಇದರಲ್ಲಿ ಹೊಡೆದಾಗಲ್ಲ. 6 ಮೊಟ್ಟೆ ಇಡಿ, ಮಿಕ್ಕಿದ್ದು ತಿನ್ನೋಣಂತೆ ಬೆಳಗ್ಗೆ ತಿನ್ಕೊಳ್ಳೋಣ. ನೀವು ಕಬಾಬ್ ಮಸಾಲೆ ರೆಡಿಯಾಗಿದೆ, ಮೀನು ರೆಡಿಯಾಗಿದೆ. ಈ ಕೆಳಗೆ ಇಟ್ಬಿಡೋಣ. ಬೆಸ್ಟ್ ಇಟ್ಬಿಡಿ, ಬೇಕಾದಾಗ ಯೂಸ್ ಮಾಡ್ಕೋಬೋದು ಇಲ್ಲಿ. ಓಕೆ, ನೋಡಿ ಇದು ನಮ್ಮ ಸ್ಟವ್ ಸೆಟಪ್ಪು. ಇದು ಸ್ಟವ್ ಹಚ್ಕೊಂಬಿಡಿ ಅಣ್ಣ. ಇದು ಬೆಂಕಿ ಹಚ್ಚೋಕೆ ಏನು ಬೇಡ, ಹಂಗೆ ಡೈರೆಕ್ಟ್ ಹೊಡೆಯೋದು. ಲೈಟಾಗಿ ಓಪನ್ ಮಾಡಿ ಇದನ್ನು ಪ್ರೆಸ್ ಮಾಡಬೇಕು. ಲೈಟಿಗೆ ಎಲ್ಲಿ ಓಪನ್ ಮಾಡಿ? ಅದು ನಾವು ಓಪನ್ ಮಾಡಿ ಲೈಟಾಗಿ ಆ ಕಡೆಗೆ ಈ ಕಡೆಗೆ ಹಿಂಗೆ ಲೈಟ್ ಈ ಕಡೆ ತೋರಿಸಿ. ಜಾಸ್ತಿ ಆಯಿತು. ಇದೆ ಇದೆ ಇದೆ, ಇದು ಓಪನ್ ಮಾಡ್ಕೊಬೇಕು. ಓಕೆ, ಆಯಿತಾ? ಇವೆಲ್ಲ ಒಂಚೂರು ಪಕ್ಕಕ್ಕೆ ಸಪೋರ್ಟ್ ಇಟ್ಬಿಟ್ಟು ಇವಾಗ ಯಾವುದು ಇದಲ್ವಾ ಕಬಾಬು ಬಾಣಲಿ, ಕಬಾಬ್ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕೊಂಬಿಡಿ. ಇದು ಟಚ್ ಮಾಡಿಬಿಡಿ, ಬಿಸಿ ಇರುತ್ತೆ ಒಂಚೂರು. ಹಂಗೆ ಎಣ್ಣೆ ಎಲ್ಲಿ ತಂದಿದ್ವಲ್ಲ ಅಭಿಲಾಷು? ಎಣ್ಣೆ ಪ್ಯಾಕೆಟು ಎಲ್ಲಾಯಿತು. ಓಕೆ, ನಾನು ಇದಕ್ಕೆ ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ಕೋತೀನಿ. ಕಟ್ಟೆಲ್ಲ ಮಾಡಿಕೊಂಡು. ಇಲ್ಲೇ ಐತಲ್ಲ ಎಣ್ಣೆ, ಸಿಗ್ತಾ? ಕತ್ರಿ ಏನಿಲ್ಲ ಅಲ್ವಾ? ಚಾಕೆ ಕತ್ರಿ ಇದೆ, ಚಾಕಲ್ಲಿ ಮಾಡ್ಕೊಳ್ಳೋದು, ಹುಡುಕ್ಬೇಕಿದೆ. ಸೊ ನೋಡಿ, ಇಷ್ಟೆಲ್ಲ ನಮ್ಮದು ಐಟಮ್ಸ್ ರೆಡಿಯಾಗಿದೆ ಇಲ್ಲಿ. ಇದು ಫಿಶ್ಶು ಮಸಾಲೆ ಹಾಕಿ ಎತ್ತಿಟ್ಕೊಂಡಿದ್ದೀವಿ ಎಲ್ಲ ನೀಟಾಗಿ. ಹಾಗೆ ಇಲ್ಲಿ ನಮ್ಮ ಕಬಾಬ್ ಇದೆ. ಓಕೆ, ಸೊ ಈಗ ಸತೀಶ್ ಅಣ್ಣ ಕಬಾಬ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಓಕೆ, ಸೊ ಬನ್ನಿ ಈಗ ಬೇರೆ ನಾನು ಅಡುಗೆಗಳಿಗೆ ರೆಡಿ ಮಾಡ್ಕೋತೀನಿ. ಇದು ಹಿಡ್ಕೊಳ್ಳೋಕ್ಕೆ ನೋಡಿ ಹಿಂಗಿದೆ ನಮ್ಮ ಸೆಟಪ್ಪು. ಬಟ್ ಇದಿಲ್ಲ ಅಂದರೆ ಆರೋಗ್ಬಿಡುತ್ತೆ. ನೋಡಿ ಕಾಣಿಸ್ತಿದೆಯಾ ಇವಾಗ? ಹಿಂಗಿದೆ, ಬಟ್ ತುಂಬ ವಿಂಡ್ ಇರೋದ್ರಿಂದ ಇದನ್ನು ಹಾಕ್ಲೇಬೇಕು. ಅಯ್ಯೋ, ನಾವೇ ನಿಲ್ಲಕ್ಕಾಗಲ್ಲ, ಅಷ್ಟೊಂದು ವಿಂಡ್ ಇದೆ. ಎಲ್ಲ ಇದು ಕವರ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ಓಕೆ, ರೆಡಿ ಇದೆ. ಇದು ತಗೊಳ್ಳಿ, ಎಣ್ಣೆ ಕಾದ್ಮೇಲೆ ಕಬಾಬ್ ಹಾಕ್ಬಿಡಿ. ಕಬಾಬ್ ತೇಲ್ಸಕ್ಕೆ ಕೊಟ್ಟಿದ್ದೀನಲ್ಲ, ಇದು ತಗೊಳ್ಳಿ ಕಬಾಬ್ ತೇಲ್ಸೋಕ್ಕೆ. ಇದರಲ್ಲಿ ಹಾಕ್ಬಿಡಿ ಕಬಾಬು, ಆಮೇಲೆ ಫಿಶ್ ಮಾಡೋದಂತೆ. ಇದು ಮೇನ್ ಐಟಮು. ಮೇನ್ ಇದಾ? ನಮ್ಮದು ಜ್ಯೂಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಮರೆ ಮಾಚ್ಕೊಳ್ಳಿ, ಯಾರು ನೋಡಬೇಡಿ. ವಾಶ್ ಮಾಡ್ಬಿಡ್ತೀನಿ ಗ್ಲಾಸ್. ಇದು ನಮ್ಮ ಕಿಚನ್ ಸೆಟಪ್ಪು. ಇದು ನಮ್ಮ ಬಾರ್ ಕೌಂಟರು. ಸೊ ನಾನು ಮಕ್ಕಳು ಮತ್ತು ವೈಫ್ ಎಲ್ಲ ಇದ್ದಾಗೆಲ್ಲ ಇದೆಲ್ಲ ಮಾಡಲ್ಲ. ನಾವು ಅಡಲ್ಟ್ಸ್ ಇದ್ದಾಗ, ಹಾಗಾಗಿ ಈಗ ಇರೋ ಇದಕ್ಕೆ ಧೈರ್ಯಕ್ಕೆ ನಮಗೆ ಎನರ್ಜಿಗೆ ಬೇಕೇ ಬೇಕಿದು. ಯಾವುದೋ ಜಾಗದಲ್ಲಿ ಇದ್ದೀವಿ, ಯಾರೇ ಬಂದರೂ ಗುದ್ದಾಡಬೇಕು ಅಂದರೆ ಶಕ್ತಿ ಬೇಕು, ನಮಗೆ ಎನರ್ಜಿ ಬೇಕು, ಆತ್ಮಸ್ಥೈರ್ಯ ಬೇಕು. ಆತ್ಮಸ್ಥೈರ್ಯ ಇದರಿಂದ ಬರುತ್ತೆ ನಮಗೆ. ಕರೆಕ್ಟ್. 30 ಯಾಕೆಣ್ಣ ನನಗೆ? ಓ ಹಾಕ್ತೀರಾ? ಸಡನ್ನಾಗಿ ನಂಗೆ ಒಂದು ಗ್ಲಾಸ್ ಹಾಕ್ದಂಗೆ ಕಾಣಿಸ್ಬಿಡ್ತು. ಹೌದಾ? ಹಾಕೇ ಇಲ್ಲ ನಾನು. ಈಗ ಕುಡಿಯೋಕ್ಕಿಂತ ಮುಂಚೆನೇ ಕುಡ್ದಂಗೆ ಆಗಿಬಿಟ್ಟಿದೆ ಅಭಿಲಾಷ್ಗೆ. ಹೌದಾ? ಸ್ಮೆಲ್ಗೆ.
ಓ ಇದೇ ಚೆನ್ನಾಗಿದೆ ವಿತೌಟ್ ಲೈಟು ಹಾಂ ಫುಲ್ ಎಲ್ಲೋ ಬಾರಲ್ಲೇನೋ ಲೈಟ್ ಇದರಲ್ಲಿ ಎಫೆಕ್ಟ್ ಥರ ಕಾಣ್ತಿದೆ ಗೊತ್ತಾ ಮ್ಯೂಸಿಕ್ ಹಾಕೊಂಡು ಡಿಚ್ಚಿ ಅಂತ ಹೊಡೆಯೋಣ. ಒಂಥರ ಸಖತ್ತಾಗೆ ಕಾಣ್ತಿದೆ. ನೀರು ಹಾಕ್ಲಾ? ಸ್ನ್ಯಾಕ್ಸು ಇದೆ ಅಭಿಲಾಷು, ಹಾಂ ಸ್ನ್ಯಾಕ್ಸು ಮಿಕ್ಸ್ಚರು ಇದೆ. ಮಿಕ್ಸ್ಚರ್ ತೆಗಿಯೋದಾ? ಪವರ್ಫುಲ್ ಐತೆ ಲೈಟು ಅಲ್ವಾ? ಹ್ಞೂ ಇರಿಟೇಷನು. ಓಕೆ ಆಯ್ತಣ್ಣ ಮೀನು. ಆಮೇಲೆ ಚಿಕನು. ಚಿಕನ್ ಅದೇ ಎಣ್ಣೆ ಕಾಯ್ತಾ ಇದೆ. ಒಂದು ಚೇರ್ಸ್ ಹೊಡೆದ್ಬಿಡೋಣ ಅಷ್ಟೊಡೆ. ಚೇರ್ಸ್ ಹೊಡೆದ್ಬಿಡೋಣ ಬನ್ನಿ ಅಷ್ಟೊಳಗೆ. ಒಂದು ಇಯರ್ಫೋನ್ ಹಾಕೊಂಡು ಸತೀಶ್ ಹಿರೇಗೌಡ 2.0 ಹಾಂ ಅಲ್ವಾ? ಇದೇ ಫಸ್ಟು ಎಣ್ಣೆ ಹೊಡಿತಿರೋದು ಸುಮಾರು ದಿವಸ ಆದಮೇಲೆ ನನ್ನ ಜೊತೆ. ಚೇರ್ಸ್ ಚೇರ್ಸ್ ಓನ್ಲಿ ಫಾರ್ ಅಡಲ್ಟ್ಸ್. ಮೂರು ಗ್ಲಾಸ್ ಹೋದ್ಮೇಲೆ ಬರ್ತಾವೆ ಮೋಟಿವೇಶನ್ ಸ್ಪೀಕು. ಹಾಂ ಅಬ್ಬಬ್ಬಾ. ದಯವಿಟ್ಟು ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ಇವಾಗ ಯಾರು ನೋಡಬೇಡಿ, ಇಲ್ಲಿ ಕಟ್ ಮಾಡಬೇಡಿ. ಚಿಕ್ಕ ಮಗಳದ್ದು ಅಡಲ್ಟ್ಸ್ಗಳು ಹಿಂಗೆ ಮಕ್ಕಳಿಗೆ ಜ್ಯೂಸ್ ಅದು ಇದೆ ನಮ್ಮ ಹತ್ರ ವ್ಯವಸ್ಥೆ, ಜ್ಯೂಸ್ ವ್ಯವಸ್ಥೆ ಮಾಡಿದ್ದೀವಿ. ಸ್ಟ್ರಾಂಗ್ ಆಗೋಯ್ತನ, ಉರಿತೈತಿದೆ. ಸ್ಟ್ರಾಂಗ್ ಆಯ್ತಾ? ನೋಡಿ ನನ್ನ ಕಲರ್ ನೋಡಿ, ನಿಮ್ಮ ಕಲರ್ ನೋಡಿ. ನಿಮ್ದು ಲೈಟ್ ನನ್ನ ಸ್ಟ್ರಾಂಗು, ನಂದು ಇಲ್ಲಿವರೆಗೂ ಗಾಜಿರೋದು. ಓಕೆನಾ? ಹಂಗಾಗಿ ಜಾಸ್ತಿ ಆಗ್ಬಿಟ್ಟಿದೆ ಅದು. ಇಲ್ಲ ಏನು ಆ ಥರ ಏನಾಗಿಲ್ಲ. ಹಂಗಂತೀರಾ? ಇಲ್ಲ ಗ್ಲಾಸಿಂದು ಟೆಕ್ಸ್ಚರ್ ಮೇಲೆ ಹೋಗಿದೆ ಅದು. ಹಾಕನಾ ಬಿಡೋಣ ಒಳಗೆ? ಇಲ್ಲ ಇನ್ನು ಕಾಯಬೇಕು. ಇನ್ನೂ ಕಾಯ್ಬೇಕಾ? ಹೌದು ಇನ್ನೂ ಕಾಯಬೇಕು. ಓಕೆ ಸೊ ಇಲ್ಲಿ ನಮ್ಮ ಚಿಕನ್ ಕಬಾಬ್ ರೆಡಿ ಆಗ್ತಾಯಿದೆ. ಇನ್ನು ಕಾಯಬೇಕು, ಕಾದಿಲ್ಲ. ಅದು ಗುಳ್ಳೆ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗುತ್ತೆ. ಹೋದ್ಮೇಲೆ ತೇಲಿಸ್ಬೇಕು ನಾವು. 5 ಹಾಕ್ಬಿಟ್ರೆ ತುಂಬ ಬೆಳಕಬೇಕು, ಆವಾಗಲೇ ವಿಡಿಯೋ ಕ್ವಾಲಿಟಿ. 0.5ಗೆ ಈ ಕತ್ಲಲ್ಲಿ ವರ್ಕ್ ಆಗಲ್ಲ ಅದು. ಅದೇನಿದ್ರೆ ಬೆಳಗ್ಗೆ ಹೊತ್ತಷ್ಟೇ. ಓಕೆ ನಮ್ಮ ಮನೆಯವ್ರ ಪಾಪ ಹೇಳಿ ಕಳ್ಸೋರೆ, ಬರೀ ಕೆಲಸ ಮಾಡೋದಲ್ಲ, ಈ ಥರ ಜಾಗಗಳಿಗೆ ಹೋದಾಗ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ. ಹೌದಾ? ನಮ್ಮ ಮನೇಲಿ ಪಾಪ ನನಗೆ ಬಟ್ಟೆ ಗಿಟ್ಟೆ ಎಲ್ಲದನ್ನು ರೆಡಿ ಮಾಡ್ಕೊಡೋದೆ ಅವರು. ಎಲ್ಲದನ್ನು ನೀಟಾಗಿ ಬ್ರಷ್, ಅಲ್ಲುಜ ಬ್ರಷಿಂದ ಟವಲಿಂದ ಹಿಡಿದು ಅಂಡರ್ವೇರಿಂದ ಹಿಡಿದು ಎಲ್ಲ ತುಂಬಿ ನೀಟಾಗಿ ಕೊಡ್ತಾರೆ. ಎಂಜಾಯ್ ಮಾಡ್ಕೊಬನ್ನಿ ಅಂತ. ನಮ್ಮ ಮನೇದು ಅದೇ ಎಲ್ಲ ಅವಳೆ ಪಾಪ ಪ್ಯಾಕ್ ಮಾಡಿಕೊಡ್ತಾಳೆ ಪ್ರತಿಯೊಂದೂ. ಏನಂದರೆ ನಾವು ಆ ಥರ ಹೆಸರು ಕೆಡಿಸ್ಕೊಂಡಿಲ್ಲ ಅಣ್ಣ. ಎಲ್ಲೋದ್ರು ರೆಸ್ಪಾನ್ಸಿಬಲ್ ಆಗಿರ್ತೀವಿ, ಹೋಗ್ತೀವಿ, ಮಾಡ್ತೀವಿ. ಹಂಗಾಗಿ ನಮ್ಮ ಮನೇಲಿ ಆ ಫ್ರೀಡಮ್ ಇದೆ. ಬೇರೆಯವ್ರ ಮನೇಲಿ ಹೆಂಗೆ ಏನೋ ಗೊತ್ತಿಲ್ಲಪ್ಪ. ನಮ್ಮ ಮನೇಲಿ ನಾವೇನಾದರೂ ಯೂಶ್ವಲಿ ತಿಂಗ್ಳಿಗೆ ಒಂದು ಸತಿ ಮಾಡಿದರೆ ಹೆಚ್ಚು ಡ್ರಿಂಕ್ಸು. ಎಲ್ಲ ಕುಡ್ಕ ಅನ್ಕೊಬಿಟ್ಟಾರ ಅಭಿಲಾಷು. ಹೌದಾ? ಸಿಕ್ಕಾಪಟ್ಟೆ ದೊಡ್ಡ ಕುಡ್ಕ ಇರೋ ಗೋಡ ಅನ್ಕೊಂಡ್ರೆ ಕುಡ್ಕಂಡೇ ಇರ್ತಾನೆ ಕುಡ್ಕ ಅಂತ ಏನೇನೋ ಸಾಂಗೆಲ್ಲ ಹಾಕ್ತಾರಪ್ಪ ನನಗೆ. ಅದು ಅಭಿಮಾನಿಗಳು ಪ್ರೀತಿಯಿಂದ ಕೊಡೋದು, ನಿಮಗೆ ಪ್ರೀತಿಯಿಂದ ಕೊಟ್ಟು ಬಿರೋದು ಕುಡ್ಕ ಅಂತ. ಬಟ್ ನಾನು ಕುಡಿಯೋದೇ ಕಮ್ಮಿ. ನೀವು ಹೇಳಬೇಕು ಕುಡ್ಕ ಅಲ್ಲ ಮಾರ್ರೆ, ನಾವು ಮದ್ಯಪ್ರಿಯರು ಅಷ್ಟೇ. ನಾವು 1 ಪ್ಯಾಕ್ 2 ಪ್ಯಾಕ್ ಗೌರವದಿಂದ ಹೇಳಬೇಕು ಅಂತ. ಅದನ್ನ ಸರ್ಕಾರ ಇದರಿಂದ ಅರ್ಧ ಇದೇ ನಡೀತಾ ಇದೆ ನಮ್ಮದು ದೇಶ. ಅರ್ಧ ರೆವಿನ್ಯೂ ಆರ್ಥಿಕ ವ್ಯವಸ್ಥೆನೇ ಇದರಿಂದ ಮೇಲೆ ನಿಂತಿದೆ. ಅದನ್ನು ಕನ್ಸ್ಯೂಮ್ ಮಾಡಿ ಸರ್ಕಾರನ ಬೆಳೆಸ್ತಕ್ಕಂಥ ಮದ್ಯಪ್ರಿಯರಿಗೆ ಗೌರವ ಬೇಡವಾ? ನೆಕ್ಸ್ಟ್ ಅದಕ್ಕೂ ಪಾಸ್ ಕೊಡ್ತಾರೆ. ಸೀನಿಯರ್ ಸಿಟಿಸನ್ ಪಾಸ್ ಎಲ್ಲ ಕೊಡ್ತಾರಲ್ಲ, ಸೀನಿಯರ್ ಸಿಟಿಸನ್ಸು, ಡಿಸ್ಕೌಂಟ್ಸು ಬರುತ್ತೆ. ಅತಿ ಶೀಘ್ರ ಟ್ಯಾಕ್ಸ್ ರಿಟರ್ನ್ಸು ಎಲ್ಲ ಬರ್ಬೇಕು. ಅದಕ್ಕೆ IT ಫೈಲ್ ಮಾಡಿದಾಗ ಅದ್ರ ಬಿಲ್ಲೆಲ್ಲ ಪೇ ಮಾಡ್ಬೇಕು ನಾವು. ಮತ್ತೆ ಅಷ್ಟೊಂದೆಲ್ಲ ತಮಾಷೆ ಆಟ ಆಯ್ತಾ? ಸ್ಟ್ರಗಲ್ ಮಾಡಿ ಈ ಹಂತಕ್ಕೆ ಇಲ್ಲಿವರೆಗೂ ಬರೋದು ಅಂದರೆ ಕಷ್ಟ ಇದೆ. ಕರ್ನಾಟಕದ 7 ಕೋಟಿ ಜನತೆಯಲ್ಲಿ ಇವತ್ತು ನಾವು ಒಬ್ಬರೇ ಈ ಥರ ಮಾಡ್ತಿರೋದೇನೋ ಇಲ್ಲಿ. ಹೌದು, ಸಿಕ್ಕಾಪಟ್ಟೆ ಪ್ರಯತ್ನ ಇದೆ, ಶ್ರಮ ಇದೆ. ಆಪಲ್, ಟೊಮ್ಯಾಟೊ, ಈರುಳ್ಳಿ. ಓಕೆ, ಕ್ಯಾಂಪಿಂಗ್ ಮೇನ್ ಲೈಟ್. ಲೈಟ್ ಇಲ್ಲ ಅಂದರೆ ಏನೂ ನಡೆಯಲ್ಲ ಅಣ್ಣ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಣ್ಣ. ಹೌದಾ? ಫೋಟೋದಾಗ ಫ್ರೇಮ್ ಹಾಕ್ಸ್ಬೇಕು ನಿಮ್ಮದು. ಕಲರ್ ಬಂದ್ಬಿಟ್ರಲ್ಲ ಅಣ್ಣ. ಹೌದಾ? ಬೆಳ್ಳಗೆ ಬೇರೆ ಕಾಣ್ತಿದ್ದೀರಾ. ನೆಕ್ಸ್ಟ್ ನಿಮ್ಮನ್ನೇ ಹೀರೋ ಹಾಕೊಂಡು ಮಾಡೋಣ ಅಂತ ನಾವೇ ಮೂವಿ. ಅಯ್ಯೋ, ಹಂಗಾರೆ ಮಾಡೋದಲ್ವ ಮತ್ತೆ. ನಾನೇ ಕಾಯ್ತಾ ಇದ್ದೀನಿ ಯಾರು ನನಗೆ ಸಿನಿಮಾಗೆ ಮಾಡಲಿ, ನನ್ನ ಕರ್ಕೊಂಡು ಸಖತ್ತಾಗಿ ಮಾಡ್ಬಿಡೋಣ ಅಂತ. ನಿಂತೀರಾ? ಅಯ್ಯೋ, ಫುಲ್ ಡೆಡಿಕೇಶನ್ನು, ಫುಲ್ 100%.
ನಮ್ಮ ಕಾಂಬಿನೇಷನ್ ಎಷ್ಟೊಂದು ಜನಕ್ಕೆ ತುಂಬ ಇಷ್ಟ ಅಣ್ಣ. ಹಾಂ ಹ್ಞೂ ಕೇಳ್ತಾರೆ ನೀವು ಎಣ್ಣೆ ಹೊಡೆಯೋದು ನಂಗೆ ತುಂಬ ಇಷ್ಟ ಅಂತ ಹೇಳಿದ್ರು ಒಬ್ರು. ಹೌದಾ? ನೀವಿಬ್ರು. ಅಂದರೆ ನಿಮಗೆ ಇದು ನೀನು ಸ್ವಲ್ಪ ಒಳಗೋಲಿ ತಡೆ, ಇನ್ನೂ ಜಾಸ್ತಿ ಮಾತಾಡೋಣ. ಹೌದಾ? ಹ್ಞೂ ಪರ್ಸನಲ್ ಲೈಫ್ದೆಲ್ಲ ತೆಗೆದು ಬಿಡೋಣ. ಚೂರು ಆಗಲೇ ಬರ್ತಾ ಇದೆ, ಆದರೆ ಇನ್ನೂ ಜಾಸ್ತಿ ಒಳಗೋದ್ರೆ ಚೆನ್ನಾಗಿ ಬರುತ್ತೆ ಇನ್ನು. ನಾನಂತೂ ಇವತ್ತು ಫುಲ್ಲು ಕೆಲಸ ಮಾಡ್ಕೊಂಡೇ ಬಂದಿರೋದು, ಸುಸ್ತು ಹೊಡೆದೋಗ್ಬಿಟ್ಟಿದೆ. ಹ್ಞೂ ಅದರ ಗಾಡಿ ಓಡಿಸ್ಬೇಕಾದ್ರೆ ನಾನು ಜಿಮ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಂ ತೊಡೆ ಕೈ ಕಾಲೆಲ್ಲ ನೋವು. ಹ್ಞೂ ಯಾವ ಖುಷಿ ಗಣ ಜಿಮ್ಮು? ಮೋಟಿವೇಶನ್ ಇಲ್ಲ, ನೆಕ್ಸ್ಟ್ ಹೀರೋ ಆಗಬೇಕು. ಹಂಗೆ ಏನು ತಮಾಷೆ ಆಟನ ಏನು ಮಾಡಲೇಬೇಕು. ಹೀರೋನಲ್ಲಿ ಅನ್ಕೊಂಡಿದ್ದು ನಾವು ಮಾಡ್ದೇ ಹೋಗ್ಬಾರ್ದು. ಏಜ್ ಆಯಿತು ಅನ್ಸ್ಕೋಬಾರ್ದು, ದೇಹನ ಸ್ಟ್ರಾಂಗ್ ಮಾಡ್ಕೋಬೇಕು. ಹಂಗೆ ಹಂಗಾಗಿ ಎಲ್ಲ ಹೀರೋಯಿನ್ ನಾವೇ ಹುಡ್ಕೋಣ. ಹೀರೋಯಿನ್ ನಮ್ಮ ಮನೆಯವರೇ ಇರೋಲ್ಲ. ಹಂಗೆ ನನ್ನ ಪಾಲಿನ ಹೀರೋಯಿನ್ ಅವರೇ. ನೋಡಿ ಎಲ್ಲ ಹೀರೋಗಳಿಗೆ ಡಿಮ್ಯಾಂಡ್ ಇಡ್ತಾರೆ, ಇದೇ ಹೀರೋಯಿನ್ ಬೇಕು ಅದೇ ಹೀರೋಯಿನ್ ಬೇಕು ಅಂತ. ನಮ್ಮ ಮನೆಯವ್ರಿಗೆ, ನನಗೆ ನಾನೇನಾದ್ರು ಆ್ಯಕ್ಟ್ ಮಾಡಿದ್ರೆ ನಮ್ಮ ಮನೆಯವ್ರು ಮಾಡಲ್ಲ ಅಂದರೆ ಅವರೇ ಚೂಸ್ ಮಾಡ್ತಾರೆ ಹೀರೋಯಿನ್. ನನಗೆ ಹಂಗೆ ಅವರೇ ಮಾಡಬೇಕು, ಬೇರೆಯವ್ರ ಜೊತೆ ಮಾಡಬೇಕು ಅಂದರೆ. ಹಾಗಾದ್ರೆ ತುಂಬ ಕಷ್ಟ ಇದೆ ಬಿಡಿ. ಹಾಂ ನಿಮ್ಮ ಹೀರೋಯಿನ್ ಹುಡ್ಕೊಂಡು ಅವ್ರು ಮಾಡ್ತಾರೆ ಅವೆಲ್ಲದನ್ನು. ಪರವಾಗಿಲ್ವಾ? ಮಾಡ್ತಾರೆ. ಕಲೆ ಅಂದಮೇಲೆ ಅವಕ್ಕೆಲ್ಲ ಯೋಚನೆ ಮಾಡೋಕ್ಕಾಗತ್ತಾ? ಇದರಲ್ಲಿ ನಾವು ಚಿಕನ್ ಮಸಾಲೆ ಗಿಸಾಲೆ ಎಲ್ಲ ಅದೇ ಯಾವಾಗೂ ತೋರಿಸ್ತೀವಲ್ಲ ಸೇಮು. ಸ್ವಲ್ಪ ಏನದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಮಸಾಲೆ, ಆಮೇಲೆ ಇನ್ನೇನು ಒಂಚೂರು ಉಪ್ಪು. ಹಾಗಾಗಿ ಅದೇನು ತೋರ್ಸೋಕೆ ಹೋಗಿಲ್ಲ. ಆಲ್ರೆಡಿ ನಾನು ಹಿಮ ಮಾಡಿದಾಗೆಲ್ಲ ಬರೀ ಅದೇ ತೋರಿಸ್ತೀವಿ, ಬೇಜಾರು ಮಾಡ್ಕೋಬೇಡಿ ಯಾರು. ಅದೊಂದೇ ರೀಸನು ನಾನು ಮತ್ತೆ ಮತ್ತೆ ತೋರಿಸಿಲ್ಲ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಿಂಬೆಹಣ್ಣು ಏರ್ಸಿ ಅಭಿಲಾಷ್, ನಾನು ಒಬ್ಬನೇ ಏರ್ಸ್ಕೊಂಡು ಫುಲ್ಲು ಏರ್ಸೇ ಇಲ್ವಲ್ಲ ಅಭಿಲಾಷ್? ಇಲ್ಲ, ನಮ್ಮ ಸ್ಲೋ ಅಣ್ಣ. 2 ಪೆಗ್ ನಮ್ಮದು. 2 ಪೆಗ್ನ 4 ಅವರು. ಹೌದಾ? ನಮಗೆ ಸ್ನ್ಯಾಕ್ಸ್ ಇರಬೇಕು. ಸ್ನ್ಯಾಕ್ಸ್ ಬೇಕಾ? ತಗೊಳ್ಳ, ಖಾರ ಇದೆ ಇಲ್ಲಿ. ಇಲ್ಲ ಐತಲ್ಲ ನಿಮ್ಮ ಕೈಯಿಂದ ಚಿಕನ್ ಕಬಾಬ್ ರೆಡಿ ಮಾಡಿದ್ದೀರಾ ನೀವು, ಅದನ್ನು ಬಿಡೋಕ್ಕಾಗತ್ತಾ? ಹಾಂ, ನಾನು ಮೀನು ಮಸಾಲೆ ಹಾಕಿದೆ, ಅಣ್ಣ ಕಬಾಬ್ ಹಾಕೋರೆ. ತುಂಬ ಸಿಂಪಲ್ಲು. ಕ್ಯಾಂಪಿಂಗ್ ಈ ಥರ ಎಲ್ಲ ಬಂದಾಗೆಲ್ಲ ಏನು ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ. ರೆಡಿಮೇಡ್ ಚಿಕನ್ ಮಸಾಲೆ ಕಬಾಬ್ ಮಸಾಲೆ ಬರುತ್ತೆ, ಅದನ್ನೇ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ಆಯ್ತು ಅಷ್ಟೇ. ಮೊಟ್ಟೆ ಮೊಟ್ಟೆ ಹಾಕಬೇಕು. ಇವಾಗ ಹೆಂಗೆ ಏನು ಮಾಡಿದ್ರಿ ಹೇಳಿ ನೀವು? ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಮಸಾಲೆ, ಮೊಟ್ಟೆ, ಉಪ್ಪು, ಮತ್ತು ಒಂದು ಕಬಾಬ್ ಮಸಾಲೆ ಆಯ್ತಲ್ಲ, ಒಂದು ಇದು ಯಾವುದು ಖಾರ ಪುಡಿ ಅಷ್ಟೇ. ಖಾರ ಬೇಕು ಅಂದರೆ ಖಾರ ಪುಡಿ, ಒಂದು ಸ್ವಲ್ಪ ಟರ್ಮರಿಕ್ಕು ನಮ್ಮ ಹತ್ರ ಇರಲಿಲ್ಲ, ಹಾಕಿಲ್ಲ ನಾವು. ಓಕೆ, ಸಾಕು ಅಷ್ಟಿದ್ರೆ. ಅದು ಟವಲ್ ಕೊಡಿ ಅಣ್ಣ ಒಂದು ಸ್ವಲ್ಪ. ಆಮೇಲೆ ಚಿಕನ್ನ ಮೊದಲು ಒಂದು ಸರಿ ನಿಂಬೆಣ್ಣದಿ ಒಂದು 5 ನಿಮಿಷ ಸೋಕ್ ಮಾಡಿ ಇಟ್ಕೋಬೇಕು. ಅವಾಗ ನಿಂಬೆಣ್ಣು ಚಿಕನ್ ಹಿಡಿದು ಬಿಡುತ್ತೆ, ಚೆನ್ನಾಗಿ ನುಂಕೊಬಿಡುತ್ತೆ ಅದು ಚಿಕನ್ನ. ಎಲ್ಲ ರಂಧ್ರಗಳಿಗೆ ಮುಖಾಂತರ ಸ್ನಾಯುಗಳಿಗೆಲ್ಲ ಮ್ಯಾರಿನೇಟ್ ಮಾಡಿಬಿಡ್ಬೇಕು, ಬಿಡ್ಬೇಕು. ಆಮೇಲೆ ಹಾಕಾಯ್ತಾ ನೀವು? ನೋಡಿಲ್ಲ ನೀವು? ಓಹೋ, ನೋಡಿ ಚಿಕನ್ ಕಬಾಬ್ ಆಲ್ರೆಡಿ ಬಿಟ್ಬಿಟ್ಟಿದ್ದೀರಲ್ಲ ಅಣ್ಣ. ಮತ್ತೆ ಹಿಂಗೆ ಎಲ್ಲ ಹೊಡಿತಾರದೆ. ಸ್ವಲ್ಪ ಬೆಂಕಿ ಜಾಸ್ತಿ ಆಯಿತು ಅನ್ಸುತ್ತೆ ಉರಿ. ಹೌದಾ? ಇಲ್ಲ, ಅದು ಮತ್ತೆ ಇವಾಗ ಬಿಡ್ತಿರಲ್ಲ ಇನ್ನೊಂದು ರೌಂಡು, ಸರಿಯಾಗಿಬಿಡುತ್ತೆ. ಅಲ್ಲ, ಮೇಲಿನ ಪದರ ಶೀತ ಇದೆ, ಹೊರಗಿನ ಪದರ ಬೆಂದಿರಲ್ಲ ಜಾಸ್ತಿ ಉರಿ ಆದರೆ. ಓ ಅಭಿಲಾಷ್, ಹಿಡ್ಕೊಬಿಟ್ರಿ, ಬಿದ್ದೋಯ್ತಾನ? ಮತ್ತೆ ಏನು ಹೇಳ್ತಿದ್ರು, ಪೇಯ್ನು ಲೈಫಲ್ಲಿ ಲವ್ ಪವ್ ಅಂತ. ಅದೇ ಮದುವೆಗೆ ಮುಂಚೆ ಲೈಫ್ ಒಂಥರ ಡಿಸಾಸ್ಟರ್ ಆಗಿತ್ತು. ಮದುವೆ ಆದಮೇಲೆ ಐ ಆಮ್ ಸೋ ಹ್ಯಾಪಿ, ಖುಷಿಯಾಗಿದ್ದೀನಿ. ಲೈಫ್ ಎಣ್ಣೆ ಹೋದಾಗ ಸತ್ಯ ಹೇಳ್ತಾರೆ, ನೀವು ಎಣ್ಣೆ ಹೋದ್ಮೇಲೆ ಉಲ್ಟಾ ಹೇಳ್ತಿದ್ರಲ್ಲ, ಹಂಗಂತೀರಾ? ಏನೋ ಇನ್ನೂ ಏರಿಲ್ವಾ ಅಂತ ಇನ್ನೂ ಸ್ಟಾರ್ಟ್ ಮಾಡಿದಿರಲ್ಲ. ನಿಮಗೆ ಗೊತ್ತಣ್ಣ, ಸೀನಿಯರು. ಮದುವೆ ಆಗಿ ಅಮ್ಮಮ್ಮ ಅಂದರೆ ಎಷ್ಟೊಂದು 3 ವರ್ಷ. ನಿಮ್ಮ 12 ವರ್ಷನಾ? 10 ವರ್ಷನಾ? ನಮಗೆ 8 ವರ್ಷ. 8 ವರ್ಷ. ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಕ್ರಶ್ ಅಂದರೆ ನನಗೆ ನಾನು ಹೇಳ್ತೀನಿ. ಹೌದಾ? ಹೋಗ್ಲಿ, ಕ್ಯಾಮ್ರಾ ಆಫ್ ಮಾಡ್ತೀನಿ ಇಲ್ಲಿ. ಎವರ್ ಗ್ರೀನ್. ಹೇಗಂತೀರಾ? ಎವರ್ ಗ್ರೀನ್ ಅದು. ಸಿನಿಮಾ ನೋಡೋಕೆ ಹೋದರೆ ಯಾವ ಹೀರೋಯಿನ್ ಬರಲಿ ಕಣ್ಮುಂದೆ ಡ್ರಾಪ್ ಅಂತ ಬಂದಂಗೆ ಆಗೋದು ನನಗೆ. ಓಹೋ.
ಅವರೇ ಕಣ್ಮುಂದೆ ಅವ್ರ ಮುಖನೇ ಬಂದಂಗೆ ಆಗೋದು. ಇದು ಹಿಡ್ಕೊಳ್ಳಿ ಚಲೋ ಊಟ. ಅಂದರೆ ಬೇರೆದು ಆಗಿಲ್ಲ ಅಂತಲ್ಲ, ಆಗಿದೆ. ಆದರೆ ಬಿಗ್ಗೆಸ್ಟ್ ಲೈಫಲ್ಲಿ ಬಿಗ್ಗೆಸ್ಟ್ ಅಂದರೆ ಅವರೇ ಸಿಕ್ಕಾಬಿಟ್ಟೆ. ಆಮೇಲೆ ಮದುವೆ ಆದಮೇಲೆ ಅವ್ರು ನೋಡ್ಕೊಳ್ಳೋದ್ರು, ಅವ್ರು ಇರೋದು ಅದ್ರ ಮೇಲೂ ಹೊರ್ಟೋಗುತ್ತೆ. ಹಾಂ, ಅಂತೂ ಎಲ್ಲ ಗಂಡು ಮಕ್ಳ ಲೈಫ್ನ ಟ್ರಬಲ್ಗೆ ಆಗ್ತಾಯಿದ್ದೀರಾ ನೀವು. ಹಾಂ, ಇನ್ನೂ ನಿನಗೆ ಗೊತ್ತಾ, ಮದುವೆ ಆದಮೇಲೆ ಹೂ ಮಾಡಬೇಕು ಅಭಿಲಾಷು. ಮದುವೆ ಆದಮೇಲೆ ಅದರಲ್ಲಿರೋ ನನ್ನ ಹೆಂಡ್ತಿಗೆ ಹಾಂ ₹1 ಗಿಫ್ಟ್ ಕೊಡಲಿಲ್ಲ ನಾನು ಮದುವೆ ಆಗೋವರೆಗೂ. ಮದುವೆ ಆಗೋವರೆಗೂ? ಏಕೆ? ಅದೊಂದು ಏನೋ ಬ್ಯಾಡ ಅನುಭವಗಳು. ಗಿಫ್ಟ್ ಕೊಟ್ಟರೆ ಇರಲ್ಲ ಜೊತೇಲಿ, ಆಮೇಲೆ ಕೊಟ್ಟು ನಾನು ಅವಳಿಗೆ ಕೊಟ್ಟೆ ಇವಳು ಕಟ್ಟು ಕಳ್ಕೊಂಡೆ ಅನ್ನೋದು ಈ ಫೀಲಿಂಗ್ ಬರಬಾರ್ದು ಅಂತ ಮದುವೆ ಆಗೋವರೆಗೂ ₹1 ಗಿಫ್ಟ್ ಕೊಡಲಿಲ್ಲ. ಆದರೆ ಮದುವೆ ಆದಮೇಲೆ ಮಾಡಿದೆಲ್ಲ ಅವ್ರಿಗೆ. ಹಾಗೆ ಸುಮಾರು ಕೊಟ್ಟಿದ್ದೀರಾ ಗಿಫ್ಟ್ಗಳು. ಅಕ್ಕನ ಕೇಳ್ತೀನಿ ಹಂಗಾದ್ರೆ. ಕೇಳಿ ನೋಡೋಣ. ಅಣ್ಣ ನಿಮ್ಗೇನು ಕೊಟ್ಟರು, ಬೇರೆ ಎಲ್ಲ ಕೊಟ್ಟು ಬಂದವ್ರಂತ ಎಲ್ಲ ಕಡೆ ಮಾತ್ರ ಸೀಸ್ಬಿಟ್ವಾ ಅಂತ ಕರ್ಕಲಾಗೋಯ್ತಲ್ಲ ವಿಲೇಶು. ಇಲ್ಲ ಅಣ್ಣ, ಕತ್ಲಾಗ ಕಪ್ಪು ಕಾಣ್ತೀವಿ. ತಾಳಿ ಇವಾಗ ಬಿಟ್ಟು ತಿಂದ್ರೆ ಹೆಂಗೆ? ಹಾಂ, ಸಾಕಾಗಣ್ಣ. ಹಾಂ, ನಿಂಬೆಹಣ್ಣು. ಹಾಂ, ನಿಂಬೆಹಣ್ಣು ಹಾಕಿ ನೋಡಿ ಇವಾಗ. ಸೂಪರ್. ಚೆನ್ನಾಗಿದೆಯಾ? ಒಂದು ಹೋಟ್ಲ್ ಇಡ್ಬೋದಾ ನಾವು? ಮುಗಿಯಂಬಾಗೆ ಮಜಾ ಬಂತು. ನಾವು ಹೋಟ್ಲ್ ಇಟ್ಟರೆ ಎಷ್ಟು ಜನ ಬರ್ತಾರೋ ಕಮೆಂಟ್ ಮಾಡಿ. ಒಂದು ಹೋಟ್ಲ್ ಮಾಡೋಣ. ಎಲ್ಲರಿಗೂ ಹಾಂ, ಹೆಸರು ಬರ್ತಾರೆ ಅಂತೀರಾ? ಹಾಂ, ಹೆಸರು ಮಾಡಲ್ಲ ಬಿಡಿ. ಇಲ್ಲ, ಒಂದು ಸಜೆಷನ್ ಅಷ್ಟೇ ಸುಮ್ಮನೆ. ಏನು ಹೆಸರಿಡೋಣ ಅಂತ ಹೋಟ್ಲಿಗ? ಏನು ಹೇಳ್ಬೋದು? ಅದನ್ನು ನೀವೇ ಸಜೆಸ್ಟ್ ಮಾಡಿ. ಹೌದಾ? ನಮ್ಮ ದೊಡ್ಡಪ್ಪ ಯಾರು, ನಮ್ಮ ಡ್ಯಾಡಿಯವ್ರ ಕಡೆ ದೊಡ್ಡ ಫ್ಯಾಮಿಲಿ. ಯಾರೋ ಒಬ್ಬರು ದೊಡ್ಡಪ್ಪ ಬದುಕುವ ದಾರಿ ಅಂತ ಹೆಸರಿಟ್ಟಿದ್ರು. ಹೌದಾ? ಹೋಗಿಲ್ಲ. ಆಮೇಲೆ ದಾನ ಮಾಡೋದು. ಸೂಪರ್ ಆಗಿದೆಣ್ಣ. ಸಕ್ಕತ್ತಾಗಿಲ್ವಾ? ಸಕ್ಕತ್ತಾಗಿದೆ. ಏನೇ ಆಗಲಿ, ಮನೆ ಒಳಗೆ ಕುತ್ಕೊಂಡು ತಿನ್ನೋಕ್ಕೂ ಹೊರಗಡೆ ತಿನ್ನೋಕ್ಕೂ ಡಿಫ್ರೆನ್ಸ್ ಇದೆ. ಸೌಂಡು, ಆ ಸಮುದ್ರ ಸದ್ದು ಹಂಗೆ ಹೊಡಿತಿದೆ. ಆ ತೆಂಗಿನ ಮರಗಳ ಇದ್ರ ಸದ್ದು, ಗರಿ. ಒಳಗಡೆ ಇದು ಹೋದ್ಮೇಲೆ ದೇವರು ಧೈರ್ಯ ಕೊಟ್ಟು ನಮಗೆ ಅಕ್ಕಪಕ್ಕದಲ್ಲಿ ಯಾರು ಬಂದರೂ ಹೆದರಿಕೆನೂ ಇಲ್ಲ. ಟೆಂಟ್ ಹಾಕುವಾಗ ಯಾರೋ ರಪ್ಪಂತ ಫೋನಲ್ಲಿ ಮಾತಾಡ್ಕೊಂಡು ಹೋದ್ರು, ಬೀಜ ಎಲ್ಲ ಬಾಯಿ ಬಂದೋಯ್ತು. ಹೌದು, ಏನೋ ಸಡನ್ನ ಬಂದ್ಬಿಟ್ರಲ್ಲ ಈ ಜಾಗದಲ್ಲಿ ಅಂತ. ಈಗ ಯಾರು ಬಂದರೂ ಎಂಥದ್ದು ಆಗಲ್ಲ. ಈಗ ಧೈರ್ಯ ಬಂದ್ಬಿಡ್ತು, ದುಡ್ಡು ಕೊಟ್ಟು ಧೈರ್ಯ ತಗೊಂಡಿದ್ದೀವಿ. ಸರ್ಕಾರಕ್ಕೆ ದುಡ್ಡು ಕೊಟ್ಬಿಟ್ಟು ಧೈರ್ಯ ತಗೊಂಡು. ಕಬಾಬ್ ಸಕ್ಕತ್ತಾಗಿದೆ. ಫಿಶಿಗೆ ವೇಟಿಂಗು ತೊಳಿ. ಇದು ಸಾಲಿಡ್ ಇದೆ. ಸೌದೆಕಾಯಿ ಕಟ್ ಮಾಡಲಾ? ಹಾಂ, ಸೌದೆಕಾಯಿ ಬೇಡ ಸಾಕು. ಇದು ಫುಲ್ ಮುಗಿಸ್ಬಿಡಿ. ಅಲ್ಲ, ಜೀವನ ಮಾಡ್ತಾ 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 ಇಷ್ಟಿಷ್ಟು ವರ್ಷ ಕಳೆದು ಇಲ್ಲಿವರೆಗೂ ಬಂದು ಜೀವನ ಇಲ್ಲಿವರೆಗೂ ತಗೊಂಬಂದು ಅನ್ನೋದೇ ಹೌದು ಒಂದು ಅಡ್ವೆಂಚರ್ ಅಭಿಲಾಷ್ ಇದು. ಹೌದು, ನಾವೆಲ್ಲ ಮಾಡ್ತಾ 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 ಒಂದಿನ ವಯಸ್ಸಾಗಿ ಮೂಲೆ ಕೂರೋದು ಇದೆಯಲ್ಲ, ಸರ್ವೈವರ್ಸ್ ನಾವೆಲ್ಲ. ಅವಾಗೆಲ್ಲ ಕೋಟ್ಯಾಂತರ ಜನ ನನ್ನ ಲೈಫಲ್ಲಿ ಸಖತ್ ಕಷ್ಟಪಟ್ಟಿರ್ತಾರೆ. ಒಂದು ಮೂಲೆಯಲ್ಲಿ ಕೂತು ಹಾಸಿಗೆ ಮೇಲೆ ನಾನು ಇದು ಮಾಡಲಿಲ್ವಲ್ಲ ಅಂತ ಕೊರಗಿ ಸತ್ತೋಗೋರು ಕೋಟ್ಯಾಂತರ ಜನ ಅವರೇ. ಹ್ಯಾಂಡ್ ಹೊಡೀರಿ. ಹೌದು, ನಾವು ಇವತ್ತು ಮಾಡಿದ್ವಿ ಇದನ್ನ. ಹೌದು,
ಇದನ್ನು ನೋಡಿ ಸುಮಾರು ಜನ ಆಸೆ ಪಡ್ತಾರೆ, ಸುಮಾರು ಜನ ಹೇಳ್ತಾರೆ ನಮ್ಮನ್ನು ಕರ್ಕೊಂಡೋಗಿ ಅಂತೆಲ್ಲ. ಬಟ್ ಇದು ಯಾವುದು ಪ್ಲ್ಯಾಂಡ್ ಅಲ್ವಲ್ಲ, ಎಲ್ಲ ಅನ್ಪ್ಲ್ಯಾಂಡು. ನಾವು ಇವತ್ತಿನ ದಿನ ಚೆನ್ನಾಗಾಗುತ್ತೋ ಕೆಟ್ಟದಾಗುತ್ತೋ ನಮಗೆ ಗೊತ್ತೇ ಇಲ್ಲ. ಬರ್ತೀವಿ, ಮಾಡ್ತೀವಿ. ಏನನ್ಸ್ತು ಇವತ್ತಿನ ದಿನ? ಬೆಂಗಳೂರಿಂದ ಉಡುಪಿವರೆಗೂ ಸಮುದ್ರದ ದಂಡೆವರೆಗೂ ಬಂದ್ವಲ್ಲ. ನನಗೆ ನಮ್ಮ ಚಾಮರಾಜನಗರ ಜ್ಞಾಪಕ ಆಗ್ತಿದೆ. ಅಯ್ಯೋ, ಅಲ್ಲಿ ಮೀನು ನೆನೆಸ್ಬಿಡಿ. ಅಕ್ಕ ತಂಗಿನ ಯಾವುದು ತಾಯಿ ಮಗಳದ ಮೀನು. ನನ್ನ ಲೈಫಲ್ಲಿ ಅದನ್ನು ಮೀರಿಸಿ ಯಾರು ಮೀನು ಕೊಡ್ತಾರ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲಿವರೆಗೆ. ಆ ಟೇಸ್ಟ್ ಹೌದು, ಸಖತ್ತಾಗಿತ್ತು. ಆ ಟೇಸ್ಟ್ ಇಲ್ಲಿವರೆಗೆ ಯಾರು ಕ್ರಾಸ್ ಮಾಡೋಕ್ಕಾಗಿಲ್ಲ ಅಲ್ಲ. ನನ್ನ ಮೀನು ರುಚಿ ನೋಡಿ ಹೆಂಗಿದೆ ಅಂತ. ನಿಮ್ಮ ಮೀನು ಆಮೇಲೆ ನಾನು ಮಾಡಿರೋ ಮಸಾಲೆ ಸರಿ. ಈಗ ನೀವೇನು ಹೇಳಿದ್ರಿ ಅಂತ. ಎಷ್ಟು ಮೀನು ಇದ್ದಾವೆ ಅಭಿಲಾಷ್? ಅಲ್ಲ, ಅಲ್ಲಿ 4. ಸಮುದ್ರದಲ್ಲಿ ಗೊತ್ತಿಲ್ಲ ಎಷ್ಟಿದ್ದಾವೆ ಅಂತ. ನೀವು ಅಲ್ಲಿ ಇಲ್ಲಿರೋದ್ರ ಬಗ್ಗೆ ಕೇಳಿದ್ದಲ್ವಾ? ಯಾವ ಮೀನು ಗೊತ್ತಿಲ್ಲ, ಯಾವುದೋ ಕೆಂಪಿಗೆ ಬರೀ ಹೌದಾ? ನಮ್ಗೆ ಯಾರೋ ಅದು ಎರೆಹುಳ ಅಂತ ಹೇಳ್ಕೊಟ್ಟಿದ್ರು. ಎರೆಹುಳ ಪದೇ ಹೇಳ್ತಾ ಇದ್ದೀವಿ, ಈ ವ್ಲಾಗ್ 18+. ಈಗ ನೋಡೋಕೆ ಹೋಗ್ಬೇಡಿ. ಇದಾದ್ಮೇಲೆ ಕೆಳಗಡೆ ಬಂದು ಈ ಥರ ಮಾಡಬೇಡಿ ಅಂತ ಅನ್ಬೇಡಿ. ಇದು ಪ್ರಜಾಪ್ರಭುತ್ವ. ಯೂಟ್ಯೂಬು ಅಷ್ಟೇ, ನಿಮ್ಮ ಫಿಂಗರ್ ತುದಿಯಲ್ಲಿರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ದಿಸ್ ಈಸ್ ಆನ್ ರಿಕ್ವೆಸ್ಟ್. ಸುಮಾರು ಜನ ಕೇಳಿದರು, ಹಾಗಾಗಿ ಬಂದಿದ್ದೀಯಣ್ಣ ನೋಡಿ. ಇಲ್ಲ ಬಂದಿಲ್ಲ. ಇನ್ನು ಕಲರ್ ಹಾಕಿಲ್ವಲ್ಲ ಇದಕ್ಕೆ, ಹಂಗಾಗಿ ಕೆಂಪಿಗೆ ಇರುತ್ತೆ. ಅಣ್ಣ ಸೌತೆಕಾಯಿ ನಿಮ್ಮ ಫೇವ್ರೇಟು? ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕ್ಯಾಮ್ರಾ ಆನಿದೆಯಾ? ಹೌದಾ, ಈಗ ಅದು ಮಾಡಿ. ಹೌದಾ? ಅಲ್ಲಿಗೆ ಇನ್ನೂ ಸೆನ್ಸಲ್ಲಿ ಇದ್ದೀವಿ ನಾವು ಅಂತ ಆಯಿತು. ಹೌದಾ? ಮಾತಾಡೋಂಗಿಲ್ಲ ಜಾಸ್ತಿ. ಯಾವಾಗ ಸೆನ್ಸ್ ಕಳ್ಕೊಳ್ಳೋದು? ಹೋಗ್ಬೇಕು ಇನ್ನೂ ಒಂಚೂರು. ನಂದು ನಿನ್ನೆ ಆಫೀಸಲ್ಲಿ ಕುಡ್ದಿದ್ದು ಇನ್ನೂ ಹಂಗೆ ಹತ್ತೈತಿ ಇವಾಗ. ಹೌದಾ? ನನಗೊಂದು ತಿಂಗಳಾಗಿತ್ತು. ಕೆಳಗೆ ಬಿದ್ದಿದೆ, ಇದನ್ನು ತೆಗೆದು ಇಲ್ಲಿಗೆ ಹಾಕೋದ ಮೇಲೆ. ಅಲ್ಲಿ ಕೆಲ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಕೊಳೆ ಏನು ಆಗಿಲ್ಲ. ಬಟ್ ಮಣ್ಣು ದೇಹವು ಮಣ್ಣೆ. ದೇಹ ಮಣ್ಣು, ಗಾಳಿ, ಬೆಂಕಿ ಮತ್ತು ದ್ರವ ಇತ್ಯಾದಿ ಕಣಗಳಿಂದ ಸೇರಿ ಒಂದು ದೇಹ ಆಗಿದೆ. ಹಂಗಾಗಿ ಮಣ್ಣು ತಿಂದರೆ ಏನು ತಪ್ಪಿಲ್ಲ. ಮಣ್ಣೆ ಆಗೂ ಇಲ್ಲ ಇಲ್ಲೇನೋ ನೋಡಿ, ಇದ್ರ ಮೇಲೆ ಬಿದ್ದಿರೋದಲ್ವ. ಇನ್ನೊಂದು ಯಾವುದೋ 5 ಪಂಚ ನಾನು ಹೇಳಿದ 4-5 ನೀವ ದೇಹ ಮಣ್ಣು ಗಾಳಿ, ಗಾಳಿ ಮಣ್ಣು ಎರಡೇ ಹೇಳಿದ್ದು. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಇದರ ಮೇಲೆ ನಮ್ಮ ವೆಜ್ ಮದ್ಯಪ್ರಿಯರಿಗೆ ಸೌತೆಕಾಯಿ ಬೇಜಾರು ಮಾಡ್ಕೊಂಬಾರ್ದಲ್ಲ. ನಾನು ಇನ್ನೂ 1 ಪೆಗೋ ಖಾಲಿ ಆಗಿಲ್ಲ ಅಣ್ಣ. ಆಗಿರ್ಬೇಕಣ್ಣ ಇಷ್ಟೊತ್ತು. ಎಜಿಗೆ ಹಾಕಿದ್ದು ಅವಾಗ ಹಾಕಿದ್ದೆ ಇಲ್ಲಿ, ಮತ್ತೆ ಖಾಲಿ ಆಯಿತು. 2ನೇ ರೌಂಡ್ ಅಲ್ವಾ ಇದು? ಮೊದಲನೇ ರೌಂಡ್ ತಾನೇ ಇದು? 2ನೇ ರೌಂಡ್ ಅದು. ಮತ್ತು 2ನೇ ರೌಂಡಲ್ಲಿ ಕಬಾಬು ಇದೆ, ಒಳಗೈತಲ್ಲ ಇದೆ. ಆಗಿದೆ ನೋಡಿ, ಆಗಿದೆ ನೋಡಿ. ಅಂದರೆ ಉರಿ ಕಮ್ಮಿ ಮಾಡಿದೆ ನಾನು. ಅಂದರೆ ಮೊದಲನೇದು ಸೀದೋಗಿತ್ತು. ಅದು ನಾವು ಪೀಸು ದೊಡ್ಡದಿಸ್ಬಿಟ್ಟಿದ್ದೀವಲ್ಲ.
ಇದರ ಮೇಲಿದೆ ಅರ್ಥ ಇಲ್ಲ ಭಯ ಆಯ್ತು. ಒಂದು ಸಾಯಿ ಕುಮಾರ್ ಡೈಲಾಗ್ ಕೊಡಿದ್ರಿ ಅದು ಬರಲ್ಲ ಬರಲ್ಲ. ನನಗೆ ಮಿಮಿಕ್ರಿ ಬರಲ್ಲ. ಹಂಗೆ ನಿಮಿಷದಲ್ಲಿ ಹೊಡಿರಿ ಸಾಯಿ ಕುಮಾರ್ ಡೈಲಾಗು. ಚಿಕ್ಕದಲ್ಲಿ ದಮ್ಮಿದ್ರಿ ಸ್ಟ್ರೈಟಾಗಿ ಡೀಲ್ ಮಾಡೋದು. ಸಾಯಿ ಕುಮಾರೇ ಬೇಜಾರು ಮಾಡ್ಕೊಬಿಡ್ತಾರೆ ನನ್ನ ಮಾತು ಕೇಳಿ. ಈ ಥರ ಮಾತಾಡಿದ್ದೀನಿ ನಾನು. ಛೇ, ಓಕೆ, ನಮ್ಮ ಥರ್ಡ್ ರೌಂಡು ಕಬಾಬ್ ರೆಡಿ ಆಗ್ತಿದೆ. ಆಮೇಲೆ ನೆಕ್ಸ್ಟು ಫಿಶ್ಶು. ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ? ತುಂಬ ದಿವಸದ ನಂತರ ಎಣ್ಣೆ ಬಿಟ್ಟಿದ್ರಿ ಮತ್ತು ಕುಡಿತಾ ಇದ್ದೀರಾ. ಏನಾದರೂ ಪಾಪ ಸುಮಾರು ಜನ ಎಣ್ಣೆ ಬಿಟ್ಬಿಟ್ಟಿರ್ತಾರೆ, ಗೌಡ್ರು ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಹೌದಾ? ಬಿಟ್ಟಿದ್ರೆ ಬಿಟ್ಬಿಡಿ, ಕುಡಿಬೇಡಿ. ಇದು ನಮ್ಮ ಇದು ಸ್ವಂತ ಸ್ಪೇಸ್ ಅಂತ ಇರುತ್ತಲ್ಲ, ಅದನ್ನು ಪಬ್ಲಿಕ್ ಸ್ಪೇಸಲ್ಲಿ ಅರೇಂಜ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಪಬ್ಲಿಕ್ ಪ್ಲೇಸ್ ಅಂದ್ಬಿಟ್ಟಿರ, ಅದೇ ಮನೆ, ಇದೇ ಮನೆ ಕಾಂಪೌಂಡ್ ಒಳಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಾನು ಹಂಗೆ. ಬಿಟ್ಟಿದ್ದವ್ರು ಕುಡಿಯೋಕೆ ಹೋಗ್ಬೇಡಿ, ಅಭ್ಯಾಸ ಮಾಡ್ಕೋಬೇಡಿ. ಇನ್ ಕೇಸ್ ನನಗೆ ಗೊತ್ತಿಲ್ಲ, ನಾನು ನೋಡಿ ಎಷ್ಟು ಮೋಟಿವೇಟ್ ಆಗಿದ್ರು ಏನು ಕತಿನೋ ಏನೋ ಇತ್ತು ಅಂತ. ಕುಡಿಯೋಕೆ ಹೋಗ್ಬೇಡಿ. ನಾನು ಆ್ಯಕ್ಚುಲಿ 1 ತಿಂಗಳು ಮೇಲೆ ಕುಡಿತಿರೋದು. ಇವಾಗ ಬಿಟ್ಟರು ಮತ್ತಿನ್ನು 2 ತಿಂಗಳು 3 ತಿಂಗಳು ಕುಡಿಯೋದು ನಾನು. ಹಂಗಿದೆ ನನ್ನ ಕಂಡೀಷನು. ನಾನು ನೋಡ್ಬಿಟ್ಟು ಅಭ್ಯಾಸ ಮಾಡ್ಕೋಬೇಡಿ ಯಾರು. ಸುಮ್ಮನೆ ಯಾವತ್ತು ಇವೆಲ್ಲ ಯಾವುದೇ ಸಿಗರೇಟು, ನಾವು ಸಿಗರೇಟ್ ಸೇರಲ್ಲ ಬಿಡಿ, ಸಿಗರೇಟು ಎಣ್ಣೆ ಯಾವುದೇ ಇದ್ರೂ ಕೂಡ ಎಲ್ಲ ಏನಂತ ಅದಕ್ಕೆ ಏನಂತಾರೆ ಅನ್ನೋದಕ್ಕೆ, ಡ್ರಗ್ಸ್ಗೆ ಇನ್ನೊಂದು ಪದ ಅಡಿಕ್ಷನ್. ಹಾಂ, ಅಡಿಕ್ಷನು. ಡ್ರಗ್ಸ್ಗೆ ಇನ್ನೊಂದೇನೋ ಅಂತಾರೆ. ಇಷ್ಟು ಒಳ್ಳೆ ಮಾತಾಡೋರು ಬಿಟ್ಟು ಯಾಕೆ ವಿಡಿಯೋ ಮಾಡ್ತಾಯಿದ್ರೆ ಹಂಗೆ ಹಿಂಗೆ ಅಂತ. ನೀವು ಮಾಡಬೇಡಿ, ನಮ್ಮ ನೋಡಿ ಮಾಡಬೇಡಿ ಅಂತ ಹೇಳ್ತಿದ್ವಿ ಅಷ್ಟೇ. ಇದು ಪಾರ್ಟ್ ಆಫ್ ನಮ್ಮ ಕ್ಯಾಂಪಿಂಗ್. ಇದು ಎಷ್ಟೋ ಬರೀ ಬಾಯಲ್ಲಿ ಹೇಳೋದು, ಅದು ಮಾಡಲೇಬೇಡಿ ಹಂಗೆ ಹಿಂಗೆ ಅಂತ ಎಷ್ಟೋ ಜನ ಕೇಳ್ಬೋದು. ಪ್ರಶ್ನೆ ನಮ್ಮನ್ನು ಕೇಳೋಕ್ಕಿಂತ ನೀವು ಬಹಳಷ್ಟು ಜಾಗದಲ್ಲಿ ಎಣ್ಣೆ ನಮ್ಮ ಕೈಗೆ ಸಿಗ್ದಂಗೆ ಮಾಡೋ ಅಂಥದ್ದು. ಸತೀಶ್ ಅಣ್ಣ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಹೌದು ಅಲ್ವಾ? ನಮ್ಮ ಕೈಗೆ ಸಿಗಲಿಲ್ಲ ಅಂದರೆ ನಾವೇ ಕುಡಿತೀವಿ. ಹೌದು, ಅದು ನಿಜಾನೆ. ನಾಳೆ ದಿನ ನಿಮ್ಮಿಂದ ನನಗೆ ದುಡ್ಡು ಬರ್ತಾಯಿದೆ, ನಾನು ಒಂದು ಜಾಗದಲ್ಲಿ ನಿಂತಿದ್ದೀನಿ, ನಿಮ್ಮಿಂದ ದುಡ್ಡು ಬರ್ತಾಯಿದೆ, ನೀವು ಇದನ್ನೇ ಕುಡಿತೀರ ಅಂತ ಗೊತ್ತಾದರೆ ನಾನು ಅದನ್ನೇ ಪ್ರೊಡ್ಯೂಸ್ ಮಾಡಿ ನಿಮಗೆ ಕೊಡ್ತೀನಿ. ನಾಳೆ ದಿನ ನಿಮ್ಮಿಂದ ಸೋರ್ಸ್ ಬರುತ್ತೆ ನನಗೆ. ಹಾಂ, ನೀವು KFC ಸ್ಟೈಲಲ್ಲಿ ಮಾಡಿದ್ದೀರಣ್ಣ. ಹೌದಾ? ನೋಡಿ ಹಿಂಗೆ ಹೇಳ್ತೀವಿ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಅಂತ. ಸೃಷ್ಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದು ಯಾರು? ಅದನ್ನು ಒಂದು ಜಾಗದಲ್ಲಿ ಲೈಸೆನ್ಸ್ ಕೊಟ್ಟಿರೋರು ಯಾರು? ಪಾಯಿಂಟ್ ನೋಟೆಡ್. ಅಲ್ವಾ? ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೆ ಮುಗ್ದೇ ಹೋಯ್ತಲ್ಲ. ನಮ್ಮ ಹತ್ರ ಇಷ್ಟೆಲ್ಲ ಸ್ಪ್ರೆಡ್ಡಾಗಿ ಎಲ್ಲರ ಹತ್ರನೂ ಹುಡ್ಕೊಂಡು ಹೋಗಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅನ್ನೋದಕ್ಕಿಂತ ಅದು ಎಲ್ಲಿ ಸೃಷ್ಟಿ ಆಗ್ತಿದ್ದವ್ರಿಗೆ ಲೈಸೆನ್ಸ್ ಕೊಡದೆ ಹೋದರೆ ಆಗೋಯ್ತು. ಉತ್ಪಾದನೆ ಸ್ಟಾಪ್ ಮಾಡಬೇಕು. ಹಾಂ, ಪ್ರತಿಯೊಂದಕ್ಕೂ ಲೈಸೆನ್ಸ್ ಇದೆ ಇಲ್ಲಿ. ಹೌದು, ಆದರೆ ಲೈಸೆನ್ಸ್ ಕೊಡದವ್ರೆ ಮುಗ್ದೇ ಹೋಯ್ತಪ್ಪ. ಸುಮ್ಮನೆ ಅದೇನೋ ಅಂತಾರಲ್ಲ, ಈ ಕಡೆ ತಿಗಾನು ಜಿಂಟೋದು, ಈ ಕಡೆ ಮಗುನು ಅಳಿಸೋದು ತಿಗ ಜಿಂಟಿ, ಈ ಕಡೆ ಲಾರಿನೂ ಆಡೋದು ನಗ್ಸೋಕ್ಕೆ ಅನ್ನೋದು, ಇವೆಲ್ಲ ಡೌಗಳದು ಇವು. ನೀವು ಸೆನ್ಸರ್ ಹಾಕೊಂಡು ಹೇಳ್ಬೇಕು. ನಾನು ಹೇಳ್ತೀನಿ ನೋಡಿ, ಸೆನ್ಸರ್ ಹಾಕ್ಬಿಟ್ಟು ತೊಟ್ಲನ್ನು ತುಗೋದು, ಮಗುನು ಗಿಂಟ. ಅಲ್ವಾ? ಉಲ್ಟಾ ಹೇಳಿದ್ನ? ಕುಡಿದ್ಮೇಲೆ ಹಂಗೆ ಆಗೋಲ್ಲ. ನಾವು ಸೆನ್ಸರು, ನೀವು ವಿತೌಟ್ ಸೆನ್ಸರ್ ಹೇಳ್ತಾ ಇದ್ದೀವಿ. ಹೌದಾ? ಏನು ನಿಮ್ಮ ಪ್ಲ್ಯಾನ್, ಮುಂದಿನ ಪ್ಲ್ಯಾನ್? ನಂದು ಯಾವ ಪ್ಲ್ಯಾನು ಇಲ್ಲ, ಜೀವನ ಬದುಕೋದು ಅಷ್ಟೇ ನನ್ನ ಪ್ಲ್ಯಾನು. ಇನ್ನೊಂದು ರೌಂಡ್ ಕಬಾಬ್ ಇತ್ತು, ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಹೋಗುತ್ತಾ ಅಂತ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಹೋಗುತ್ತೆ ಇದು. ಹೋಗುತ್ತಾ? ಇರಲ್ಲ. ಕಬಾಬ್ ಆಗಿದೆ, ತೇಲ್ಸಿ ಎತ್ಬಿಡ್ಲಾ? ಆಗಿದೆ, ಎತ್ಬಿಡಿ. ಅದು ಆಗೋಗಿ ಸೀದೋಯ್ತಾ ಇದೆ ಕಬಾಬ್. ಖಾರ ಹೊಡೆ ಇಟ್ಕೊಂಬಿಡೋಣ ಆಯ್ತನಾ? ಅಯ್ಯೋ, ನೆನೆಸ್ಬಿಟ್ನಲ್ಲ ದೇವ್ರೇ, ಇನ್ನೆಷ್ಟು ಹೊಟ್ಟೆ ಕಿಚ್ಚಿರ್ಬೋದು ನಿನಗೆ. ನಮ್ಮ ಆನಂದದ ಮೂಮೆಂಟ್ನ ಕಿತ್ಕೊಬಿಟ್ಟಲ್ಲಪ್ಪ. ಇನ್ನು ಫಿಶ್ ಮಾಡಬೇಕು. ಇನ್ನೂ ತುಂಬ ಇದೆ. ಎಲ್ಲಿಟ್ಬಿಡ್ಲಿ ಇದನ್ನು? ಮುಗಿತು ಬಿಡಿ, ಹೋಯ್ತು ಮಳೆ, ಹೋಯ್ತಾ? ಹೋಯ್ತು.